ಯಾವುದೇ ಒಂದು ಸಂಘ ಸಂಸ್ಥೆ ಕೇವಲ ಬಿಲ್ಡಿಂಗ್ಗಳಿಂದಾಗಿ ನಡೆಯೋದಿಲ್ಲ. ಅಲ್ಲಿ ಸಂಗ್ರಹವಾಗಿರುವ ಪುಸ್ತಕಗಳಿಂದ ದಾಖಲೆಗಳಿಂದ ನಡೆಯೋದಿಲ್ಲ. ಅಲ್ಲಿ ಬಂದು ಹೋಗುವ ಜನರು ಅಂದರೆ ಜಂಗಮರು ಇಂಪಾರ್ಟೆಂಟು, ಸ್ಥಾವರ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೆರೆದಿರುವಂಥ ತಮ್ಮೆಲ್ಲರಿಗೆ ವಂದಿಸಿ ಒಂದೆರಡು ಮಾತುಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಓದಕ್ಕೆ ಚಾಲು ಮಾಡಿದ್ದು ಬ್ಯಾಡಗಿ ಒಳಗೆ, ಒಂದನೇತ್ತ ಕನ್ನಡ ಗಂಡು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ. ಅಲ್ಲಿಂದನೇ ಬಂದಿರೋರು ಸನ್ಮಾನ್ಯ ಶ್ರೀ ಗೌರವಾನ್ವಿತ ನ್ಯಾಯಾಧೀಶರು, ಅಲ್ಲಿಂದನೇ ಬಂದಿರೋರು ಸನ್ಮಾನ್ಯ ಶ್ರೀ ಮಹೇಶ್ ಜೋಶಿ ಅವರು. ಇವಾಗದ ಹಾವೇರಿ ಆಗೈತಿ, ಅವತ್ತಿನ ಕಾಲದಾಗ ಧಾರವಾಡ. ನಮ್ಮನ್ನು ಅವಾಗ ಮಂದಿ ಏನಂತ ಕರಿತಿದ್ರು, ಧಾರವಾಡ ಮಂದಿ ಅಂತ ಕರಿತಿದ್ರು. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ರೀ, ನಾನು ಏನು ಇವಾಗ ಈ ಭಾಷೆದೊಳಗೆ ಮಾತಾಡ್ತೀನಲ್ಲ, ಇವಾಗ ನಮ್ಮ ಅಪ್ಪಟ ಶಿರಟ್ಟಿ ಮಂದಿ ಸತಿಗೆ ಈ ಭಾಷೆದಾಗ ಮಾತಾಡಕತ್ತಿಲ್ಲ. ಅಂದ್ರೆ ಹೆಂಗಾಗೈತೆ ಅಂತಂದ್ರೆ, ಕಾಲ ಸರ್ದಂಗ ನಾವು ಯಾವುದೋ ಒಂದು ಹಳೆ ಸರ್ಕನ್ನು ನಾವು ತಲೆ ಮೇಲೆ ಇಟ್ಕೊಂಡು ಇನ್ನೂ ಹೊಂಟೇವೇನಪ್ಪ ಅಂತ ಅನ್ಸಾಗತ್ತೈತಿ. ನಾವು ಮಾತಾಡೋದು 50 ವರ್ಷದ ಹಿಂದಿನ ಕನ್ನಡ ಅಂತೇಳಿ ಮಂದಿ ಅಂತಾರೆ. ಈಗ ನಾವು ಬ್ಯಾಡಿಯಾಗಿನ ರಸ್ತೆದಾಗ, ಶಿರಟ್ಟೆಗಿನ ರಸ್ತೆದಾಗ ನಾವು ನಡ್ಕೊಂತ ಹೊಂಟ್ರ ಸತಿಗೆ ಈ ಭಾಷೆ ಈಗ ಸಿಗಂಗಿಲ್ಲ. ಆಮೇಲೆ ಈ ಭಾಷೆದೊಳಗೆ ಪಿಕ್ಚರ್ ಬರಾಕತ್ತಿಲ್ಲ, ಈ ಭಾಷೆದೊಳಗೆ ಕತಿ ಕವನಗಳ ಸತಿಗೆ ಭಾಳ ಬರಾಕತ್ತಿಲ್ಲ. ಹಿಂದೆ ರಾವ್ ಬಹದ್ದೂರ್ ಅವ್ರು ಬಂದರು, ಗ್ರಾಮಾಯಣ ಬರೆದ್ರು, ಹಿಂಗೆಲ್ಲ ಐತಿ. ನಾ ಇವತ್ತು ಜಾಸ್ತಿ ಮಾತಾಡೋಕ್ಕೆ ಹೋಗಂಗಿಲ್ಲ, ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ದೊಡ್ಡ ಮಂದಿ ನಡ್ಬರ್ಕ ನಾವೇನು ಭಾಳ ದೊಡ್ಡ ಕೆಲಸ ಮಾಡಿದವರಲ್ಲ, ನಾವೇನು ದೊಡ್ಡ ಸಾಹಿತಿಗಳಲ್ಲ. ನಮ್ಮ ಒಂದು ಖುಷಿಗೆ ನಾವು ಅನುಭವಿಸಿದ್ದನ್ನು 4 ಮಂದಿ ಕೇಳಲಿ, ತಿಳ್ಕೊಳ್ಳಿ, ಓದಲಿ ಅಂತೇಳಿ ಬರೆದಂಥ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಬಂದಂಥ ಕೃತಿಗಳನ್ನು ನಾವು ಪ್ರಕಟ ಮಾಡಿದ್ದೀವಿ ಅಷ್ಟೆ. ಅದನ್ನು ತಾವು ಗುರುತಿಸಿ ತಾವು ನಮ್ಗೆ ಈ ಪ್ರಶಸ್ತಿ, ದತ್ತಿ ಪ್ರಶಸ್ತಿಯನ್ನು ನೀಡಿರಿ. ಅದಕ್ಕೆ ನಾನು ಭಾಳ ಋಣಿ ಅದೀನಿ. ಯಾಕಂದ್ರೆ ನನಗೆ ಕರೆ ಹೇಳಬೇಕು ಅಂದರೆ, ಯಾವುದೇ ಪ್ರಶಸ್ತಿಗೆ ನಾನು ಅಪ್ಲೈ ಮಾಡೋ ಮನುಷ್ಯ ಅಲ್ಲ. ಎರಡನೇದು, ನಿಮಗೆ ಕೇಳಿದ್ರೆ ಎಟ್ಲೀಸ್ಟ್ ನಮ್ಮ ನ್ಯಾಯಾಧೀಶರಿಗೆ ಮತ್ತು ನಮ್ಮ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ನೊಳಗೆ ಸೇರಿ ಅದರೊಳಗೆ ಉನ್ನತ ಹುದ್ದೆಗೆ ಹೇರಿ ಅಲ್ಲಿಂದ ನಿವೃತ್ತಿ ಆದ ಮೇಲೆ ಬಂದಿರುವಂಥ ಮಹೇಶ್ ಜೋಶಿಯವ್ರಿಗೆ ಈ ಮಾತಿನ ಅರ್ಥ ಆಗ್ತದೆ. ನಾ ಎಂಥ ಮನುಷ್ಯ ಅಂದ್ರೆ ಸರ್, ನಮ್ಮ ಇಲಾಖೆಯಲ್ಲಿ ಕೊಡುವ ಮೆಡಲ್ಗೆ ಸತಿಗೆ ನಾನು ಅಪ್ಲೈ ಮಾಡೋದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದು ನಿಮ್ಗೆ ಗೊತ್ತೈತಿ, ಎಲ್ಲರೂ ಫಸ್ಟ್ ಓಡಿಯಾಗಿ ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ಆ ಮೆಡಲ್ಗಳನ್ನ ತೊಗೊಂಡ್ರೆ ಮುಂದಿಂದ ಕೆಲವೊಂದು ಲಾಭಗಳಿರ್ತಾವೆ ಅಂತೇಳಿ ನಾನು ಆ ಮೆಡಲ್ ಸತಿಗೆ ಅಪ್ಲೈ ಮಾಡಲಿಲ್ಲ. ಯಾಕಂದ್ರೆ ಇದನ್ನು ಅಪ್ಲೈ ಮಾಡಿದ್ರೆ ಕೊಡ್ತಾರೆ ಅಂದ್ರೆ ನಾವು ಯಾಕೆ ಅಪ್ಲೈ ಮಾಡ್ಬೇಕಂತೇಳಿ ನಾನು ಅಪ್ಲೈ ಮಾಡಲಿಲ್ಲ. ಅಂಥ ಸಂದರ್ಭದೊಳಗೆ ನೀವು ನಮ್ಗೆ ಗುರುತಿಸ್ಕೊಟ್ಟಿರಿ, ನಿಮ್ಗೆ ಭಾಳ ನಾವು ಋಣಿ ಅದೀವಿ. ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಯಾವುದೇ ಒಂದು ಸಂಘ ಸಂಸ್ಥೆ ಕೇವಲ ಬಿಲ್ಡಿಂಗ್ಗಳಿಂದಾಗಿ ನಡೆಯೋದಿಲ್ಲ. ಅಲ್ಲಿ ಸಂಗ್ರಹವಾಗಿರುವ ಪುಸ್ತಕಗಳಿಂದ ದಾಖಲೆಗಳಿಂದ ನಡೆಯೋದಿಲ್ಲ. ಅಲ್ಲಿ ಬಂದು ಹೋಗುವ ಜನರು ಅಂದರೆ ಜಂಗಮರು ಇಂಪಾರ್ಟೆಂಟು, ಸ್ಥಾವರ ಇಂಪಾರ್ಟೆಂಟ್ ಅಲ್ಲ. ನಾನು ನಿಮ್ಗೆ ಹೇಳ್ತೇನೆ ರೀ, ಭಾಳ ನನಗೆ ಖುಷಿಯಾಗಿದ್ದಂದ್ರೆ, ಈ ಸಂಸ್ಥೆಗೆ ಭಾಳ ಸರಿ ಬಂದೇನಿ, ಭಾಳ ಮಂದಿ ಅಧ್ಯಕ್ಷರಿದ್ದಾಗ ಬಂದೇನಿ. ಇದೇ ಈ ಏನಪ್ಪ ಅಂದ್ರೆ ಪರಿಷತ್ ಮಂದಿರದೊಳಗೆ, ಈ ಕೃಷ್ಣರಾಜ ಪರಿಷತ್ ಮಂದಿರದೊಳಗೆ ನನ್ನ ಫಸ್ಟ್ ಪುಸ್ತಕ ಹುಡುಕಾಟ ಬಿಡುಗಡೆ ಆಗಿದ್ದ ಸತಿಗೆ ಇಲ್ಲೇನೆ. ಆದರೂ ನಾನು ಇಷ್ಟು ಸರಿ ಬಂದು ಹೋದರೂ ಸತಿಗೆ ನನಗೆ ಇದರ ಫೌಂಡರ್ಗಳನ್ನ ನಾನು ಒಂದು ದಿವಸನೂ ನೋಡಿದ್ದಿಲ್ಲ. ಇವತ್ತು ಅವ್ರ ಫೌಂಡರ್ ಅವರ ಮಂತಂದವ್ರು ಇಷ್ಟು ಮಂದಿ ಕುಂತಿದ್ದನ್ನು ನೋಡಿ ನನಗೆ ಭಾಳ ಖುಷಿ ಆಗ್ಯದ. ಹೇಳಕ್ಕೆ ಭಾಳ ಇರ್ತೈತಿ. ನಾ ಹೇಳ್ದಷ್ಟು ಮಾತಿನೊಳಗೆ ಭಾಳ ಹೇಳೀನಿ ಅಂತೇಳಿ ತಿಳ್ಕೊರಿ. ಹೇಳೋದು ಇನ್ನೂ ಭಾಳ ಐತಿ. ನಾವೇನು ಜಾಸ್ತಿ ಮಾತಾಡೋದು ಬೇಡ. ನಾವು ಹೇಳಕ್ಕನ ಜಾಗಗಳಿರ್ತಾವೆ, ಮತ್ತು ತಮ್ಮಂಥವ್ರು ಕೇಳಕ್ಕೂ ಭಾಳ ಮಂದಿ ಇರ್ತೀರಿ ಅಂಥ ಜಾಗದೊಳಗೆ. ಇವತ್ತು ನಾವು ಏನು ಹೇಳೋಂಗಿಲ್ಲ. ತಾವು ನಮಗೇನು ಇಲ್ಲಿ ಒಂದು ಕರೆದು ನಮಗೊಂದು ಸನ್ಮಾನ ಮಾಡಿದ್ರಿ, ಒಂದು ಪ್ರಶಸ್ತಿ ನೀಡಿದ್ರಿ, ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಮಾ ನಂಜುಂಡಸ್ವಾಮಿರವರಿಗೆ. ಇದೀಗ ಮತ್ತೋರ್ವ ಪ್ರಶಸ್ತಿ ಪುರಸ್ಕೃತರಾದಂತಹ ಕನ್ನಡದ ಖ್ಯಾತ ಹಾಸ್ಯ ನಟ ನರಸಿಂಹರಾಜುರವರ ಸುಪುತ್ರಿ ಶ್ರೀಮತಿ ಸುಧಾ ನರಸಿಂಹರಾಜುರವರು ತಮ್ಮ ಮಾತುಗಳನ್ನು ಆಡಬೇಕು ಅಂತ ಮನವಿ ಮಾಡಿಕೊಳ್ತೇನೆ.